ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟಡಿ ಫಾರ್ ಸಕ್ಸಸ್ ಚಾನಲ್. ಈ ಒಂದು ವಿಡಿಯೋದಲ್ಲಿ TET GPSR HSRಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಪಠ್ಯಪುಸ್ತಕವಾದಂಥ 7ನೇ ತರಗತಿಯ ಪಠ್ಯಪುಸ್ತಕದ ಕುರಿತು ಚರ್ಚೆ ಮಾಡಲಾಗಿದೆ. ಈ ಒಂದು ಪುಸ್ತಕವನ್ನು ನಾವು ಅರ್ಥ ಮಾಡಿಕೊಳ್ಳೋದ್ರಿಂದ CETಗೆ ಸಂಬಂಧಪಟ್ಟಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ಬೋದು, ಲಾಂಗ್ ಕ್ವಶನ್ಸ್ಗಾಗಿರ್ಬೋದು, ನಾವು ಸುಲಭವಾಗಿ ಉತ್ತರವನ್ನು ಹುಡುಕ್ಬೋದು ಅಂತ ಹೇಳ್ತಾ ಇದ್ದೇನೆ. ಈ ಒಂದು ವಿಡಿಯೋವನ್ನು ಯಾರು ಮೊದಲೇ ಸರಿ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ನಿಮ್ಮ ಒಂದು ಕಲಿಕೆ ಈ ಒಂದು ವಿಡಿಯೋದೊಂದಿಗೆ ಚೆನ್ನಾಗಿರಲಿ ಅಂತ ಭಾವಿಸ್ತೇನೆ. ಬನ್ನಿ ನೋಡೋಣ. 7ನೇ ತರಗತಿಯಲ್ಲಿ ಮೊದಲನೇ ಅಧ್ಯಾಯ ಇತಿಹಾಸ. ಭಾರತವನ್ನು ಜಾತ್ಯತೀತ ರಾಷ್ಟ್ರವೆಂದು ಏಕೆ ಪರಿಗಣಿಸಲಾಗಿದೆ ಎಂಬ ವಿಚಾರ ನಿಮಗೆ ತಿಳಿದಿದೆಯೇ? ಇಲ್ಲಿ ಅನೇಕ ಮತಾವಲಂಬಿಗಳು ಸೌಹಾರ್ದದಿಂದ ಜೀವಿಸುತ್ತಾರೆ. ಪ್ರಶ್ನೆಯನ್ನು ಕೇಳ್ತಾರೆ, ಭಾರತವನ್ನು ಜಾತ್ಯತೀತ ರಾಷ್ಟ್ರ ಎಂದು ಏಕೆ ಕರೆಯಲಾಗುತ್ತದೆ ಅಂತ ಕೇಳಿದಾಗ ನಾವು ಉತ್ತರವನ್ನು ಬರೀಬೇಕು. ಇಲ್ಲಿ ಅನೇಕ ಧರ್ಮ, ಜನಾಂಗ, ಭಾಷೆ ಜನರು ವಾಸಿಸುವುದರಿಂದ ಭಾರತವನ್ನು ಜಾತ್ಯತೀತ ರಾಷ್ಟ್ರ ಎಂದು ಕರೆಯಲಾಗುತ್ತದೆ. ಮಧ್ಯಯುಗದಲ್ಲಿ ಯುರೋಪ್ ಮತ್ತು ಏಷ್ಯಾದಲ್ಲಾದ ಭಾರೀ ಸ್ಥಿತ್ಯಂತರಗಳು ಭಾರತದ ಮೇಲೆ ಪ್ರಭಾವ ಬೀರದಿರಲಿಲ್ಲ. ಮುಖ್ಯವಾಗಿ ಕ್ರೈಸ್ತ ಮತ್ತು ಇಸ್ಲಾಂ ರಿಲಿಜನ್ಗಳ ಉದಯ, ಬೆಳವಣಿಗೆ ಹಾಗೂ ಅವು ಬೀರಿರುವ ಪ್ರಭಾವಗಳನ್ನು ಭಾರತದ ಇತಿಹಾಸದ ಸಂದರ್ಭದಲ್ಲಿ ನಾವು ಗುರುತಿಸತಕ್ಕದ್ದು. ಈ ಪಾಠದಲ್ಲಿ ಯೇಸು ಕ್ರಿಸ್ತ ಮತ್ತು ಪ್ರವಾದಿ ಮುಹಮ್ಮದರ ಜೀವನ ಹಾಗೂ ಬೋಧನೆಗಳನ್ನು ವಿವರಿಸಲಾಗಿದೆ. ಜೊತೆಗೆ ರೋಮನ್ ಕ್ಯಾಥೋಲಿಕ್ ಚರ್ಚ್ ಒಂದು ಪ್ರಬಲ ಸಂಘಟನೆಯಾಗಿ ಮೂಡಿ ಬಂದ ಹಿನ್ನೆಲೆ, ಇಸ್ಲಾಮಿಕ್ ಸಾಮ್ರಾಜ್ಯದ ಸ್ಥಾಪನೆ, ಅರಬ್ಬರ ಕೊಡುಗೆ ಹಾಗೂ ಜಾಗತಿಕ ಇತಿಹಾಸದ ಮೇಲೆ ಮಂಗೋಲರು ಮತ್ತು ಆಟೋಮನ್ ತರ್ಕರ ಪ್ರಭಾವವನ್ನು ನಿರೂಪಿಸಲಾಗಿದೆ. ಬನ್ನಿ ನೋಡೋಣ. ಅದರಲ್ಲಿ ಮೊದಲೇದು ಇತಿಹಾಸ ಎಂದರೇನು? ಇತಿಹಾಸವು ಗತಕಾಲದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುತ್ತದೆ. ಅದು ಮಾನವನ ಸಾಧನೆಗಳನ್ನು ತಿಳಿಸುತ್ತದೆ. ಆಗಿ ಹೋದ ಘಟನೆಯನ್ನು ಹೇಳುವಾಗ 3 ಅಂಶಗಳು ಅಲ್ಲಿ ಇದ್ದೇ ಇರುತ್ತವೆ. ಅವೆಂದರೆ ಯಾವಾಗ ನಡೆಯಿತು, ಎಲ್ಲಿ ನಡೆಯಿತು, ಸಂಬಂಧಪಟ್ಟವರು ಯಾರು. ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಇತಿಹಾಸದಲ್ಲಿ ಇಸ್ವಿಗಳು, ಸ್ಥಳಗಳು ಹಾಗೂ ವ್ಯಕ್ತಿಗಳ ಹೆಸರುಗಳು ಬರುತ್ತವೆ. ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂತಂದರೆ, ಇತಿಹಾಸ ಎಂದರೇನು ಅಂದರೆ ಇತಿಹಾಸವು ಗತಕಾಲದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುತ್ತದೆ. ಗತಕಾಲದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಅಂದರೆ ಯಾವಾಗ, ಎಲ್ಲಿ, ಹೇಗೆ ನಡೆಯಿತು ಎಂಬುದನ್ನು ತಿಳಿಸುವುದೇ ಇತಿಹಾಸ ಎಂದರ್ಥ. ಉದಾಹರಣೆಗೆ, ಈ ಕೆಳಗಿನ ಘಟನೆಯಲ್ಲಿ ಬಂದಿರುವ ಇಸ್ವಿ, ಸ್ಥಳ ಮತ್ತು ವ್ಯಕ್ತಿಯನ್ನು ಗಮನಿಸಿ. ಸಾಮಾನ್ಯ ಶಕ 1674ರಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ರಾಯಗಢದಲ್ಲಾಯಿತು. ಇದಕ್ಕೆ ಸಾಮಾನ್ಯ ಶಕ ಶಿವಾಜಿಯ ಪಟ್ಟಾಭಿಷೇಕ ರಾಯಗಢದಲ್ಲಾಯಿತು. ಶಿವಾಜಿಯ ಪಟ್ಟಾಭಿಷೇಕವಾದ ವರ್ಷ ಅಂತ ಕೇಳ್ತಾರೆ, ಸ್ಥಳ ಅಂತ ಕೇಳ್ತಾರೆ. ಆಗ ಸ್ಥಳ ಅಂದಾಗ ರಾಯಗಢ ಅನ್ನಬೇಕು, ಇಸ್ವಿ ಅಂದಾಗ 1674 ಅಂತ ಹೇಳಬೇಕು. ಮೊದಲೇ ಫಸ್ಟ್ ಒನ್, ಕ್ರೈಸ್ತ ರಿಲಿಜನ್. ಇಂದು ಜಗತ್ತಿನಲ್ಲಿ ವ್ಯಾಪಕವಾಗಿ ಪ್ರಚಲಿತದಲ್ಲಿರುವ ಮತಗಳಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ರಿಲಿಜನ್ಗಳನ್ನು ಹೆಸರಿಸಬಹುದು. ಅವುಗಳ ಉದಯ, ವಿಕಾಸ ಹಾಗೂ ಅವು ಬೀರಿರುವ ಪ್ರಭಾವಗಳನ್ನು ನಾವೀಗ ತಿಳಿಯೋಣ. ಕ್ರೈಸ್ತ ರಿಲಿಜನ್ 2000 ವರ್ಷಗಳಷ್ಟು ಹಿಂದಿನದು. ಅದರ ಸ್ಥಾಪಕ ಯೇಸು ಕ್ರಿಸ್ತ, ಜೀಸಸ್ ಕ್ರೈಸ್ತ. ಬೈಬಲ್ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ. ಬೈಬಲ್ನಲ್ಲಿ ಯೇಸು ಕ್ರಿಸ್ತರ ಜೀವನದ ವಿವರಗಳಿವೆ. ಇಲ್ಲಿ ಯಾವ ಥರ ಪ್ರಶ್ನೆ ಕೇಳ್ತಾರೆ ಅಂತಂದರೆ, ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು? ಬೈಬಲ್ ಅಂತ ಹೇಳಬೇಕು. ಕ್ರೈಸ್ತ ಧರ್ಮದ ಸ್ಥಾಪಕ ಅಂತ ಕೇಳಿದ್ರೆ ಯೇಸು ಕ್ರಿಸ್ತ ಅಂತ ಹೇಳಬೇಕು. ಜೀಸಸ್ ಕನ್ನಡದಲ್ಲಿ ಯೇಸು ಅಂತ ಅರ್ಥ. ಕ್ರೈಸ್ತ ಪದದ ಅರ್ಥ ರಕ್ಷಕ ಅಂತ ಅರ್ಥ. ಕ್ರೈಸ್ತ ಪದದ ಅರ್ಥ ಅಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕೇಳಿದಾಗ ಆ್ಯಕ್ಯುರೇಟಾಗಿ ರಕ್ಷಕ ಅಂತ ಬರೀಬೇಕು. ಯೇಸು ಕ್ರಿಸ್ತನ ಜೀವನ ಅಂತ ಬಂದಾಗ, ಯೇಸು ಬೆತ್ಲೆಹೆಮ್, ಇಸ್ರೇಲ್ ಎಂಬಲ್ಲಿ ಮೇರಿ ಎಂಬಾಕೆಯ ಮಗನಾಗಿ ಜನಿಸಿದನು. ಅವರಿಗೆ ಸುಮಾರು 30 ವರ್ಷವಾದಾಗ ಮನೆಯಿಂದ ಹೊರಟು ಬಡವರು ಮತ್ತು ದೀನರ ಸೇವೆ ಮಾಡತೊಡಗಿದರು. ಕರುಣೆಯೇ ಧರ್ಮದ ಮೂಲವೆಂದು ಕಥೆಗಳ ಮೂಲಕ ಉದಾಹರಣೆ ನೀಡಿ ಉಪದೇಶ ಮಾಡುತ್ತಿದ್ದರು. ಇಲ್ಲಿ ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾರೆ ಅಂತಂದರೆ, ಯೇಸು ಕ್ರಿಸ್ತನ ಜೀವನದ ಕುರಿತು ಬರೆಯಿರಿ. ಅದಕ್ಕೆ ಪ್ರಶ್ನೆಯನ್ನು ಕೇಳಿದಾಗ, ಯೇಸು ಬೆತ್ಲೆಹೆಮ್ ಎಂಬಲ್ಲಿ ಮೇರಿ ಎಂಬಾಕೆಯ ಮಗನಾಗಿ ಜನಿಸಿದರು. ಅವನಿಗೆ 30 ವರ್ಷವಾದಾಗ ಮನೆಯಿಂದ ಹೊರಟು ಬಡವರು ಮತ್ತು ದೀನರ ಸೇವೆ ಮಾಡತೊಡಗಿದರು ಅಂತ ಒಂದು 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ
ಹೇಳಿದಾಗ ಈ ಥರನ ಬರೀಬೇಕು. ಯೇಸುವಿನ ಅನುಯಾಯಿಗಳು ಹೆಚ್ಚಿದಂತೆ ಅವರ ವಿರೋಧಿಗಳ ಸಂಖ್ಯೆಯೂ ಹೆಚ್ಚಿತು. ಧಾರ್ಮಿಕ ಮುಂದಾಳುಗಳು ಯೇಸುವನ್ನು ವಿರೋಧಿಸಿದರು. ಯೇಸು ರಾಜದ್ರೋಹಿ ಎಂಬ ತಪ್ಪು ಹೊರಿಸಿ ಅವರನ್ನು ಶಿಲುಬೆಗೆ ಏರಿಸಿದರು. ಅಪರಾಧಿಗಳಿಗೆ ಆ ಕಾಲದಲ್ಲಿ ನೀಡುತ್ತಿದ್ದ ಮರಣದಂಡನೆ ಎಂದರೆ ಶಿಲುಬೆಗೇರಿಸುವುದು. ಬೋಧನೆಗಳು: ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲ ಸಹೋದರರು ಎಂದು ಯೇಸು ಸಾರಿ ಹೇಳಿದರು. ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು. ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ, ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ. ಮಾನವನ ಸೇವೆ ದೇವರ ಸೇವೆ ಎಂದು ಹೇಳಿದರು. ಇಲ್ಲಿ ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾರೆ ಅಂತಂದರೆ, ಯೇಸು ಕ್ರಿಸ್ತನ ಬೋಧನೆಗಳನ್ನು ವಿವರಿಸಿ 5ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳ್ಬೋದು. ಇಷ್ಟನ್ನು ನಾವು ಬರೆದ್ರೆ ಆರಾಮಾಗಿ ಅಂಕಗಳನ್ನು ಗಳಿಸ್ಬೋದು. ಯೇಸು ಕಾಲವಾದ ಅನಂತರ ಅವರ ಬೋಧನೆಗಳನ್ನು 12 ಮಂದಿ ಪರಮ ಶಿಷ್ಯರು ಉತ್ಸಾಹದಿಂದ ಪ್ರಚಾರ ಮಾಡಿದರು. ಪರಿಣಾಮವಾಗಿ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಸಮುದಾಯಗಳು ಅಲ್ಲಲ್ಲಿ ನೆಲೆಗೊಂಡವು. ಇದೇ ವೇಳೆ ಕ್ರೈಸ್ತರು ನಾನಾ ರೀತಿಯಲ್ಲಿ ಹಿಂಸೆಗೆ ಒಳಗಾದರು. ಕಾಲಗತಿಯಲ್ಲಿ ರೋಮನ್ ಸಾಮ್ರಾಜ್ಯವು ಕ್ರೈಸ್ತ ರಿಲಿಜನ್ಗೆ ಮಾನ್ಯತೆ ನೀಡಿತು. ನಂತರ ಇಟಲಿಯ ರೋಮ್ ನಗರವು ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆಯಿತು. ಅಲ್ಲಿನ ಪೋಪ್ ಕ್ರೈಸ್ತರ ಪರಮ ಗುರುಗಳಾದರು. ಯುರೋಪ್ ಮತ್ತು ಜಗತ್ತಿನ ಇತರ ಭಾಗಗಳಿಗೆ ಕ್ರೈಸ್ತ ಪ್ರಚಾರಕರು ತೆರಳಿ ಅಲ್ಲಿ ಕ್ರೈಸ್ತ ರಿಲಿಜನನ್ನು ಹರಡಿದರು. ಕಾಲಕ್ರಮೇಣ ರೋಮನ್ ಕ್ಯಾಥೋಲಿಕ್ ಚರ್ಚ್ ಒಂದು ಪ್ರಬಲ ಸಂಘಟನೆಯಾಗಿ ಬೆಳೆಯಿತು. ಅದರೊಂದಿಗೆ ಪೋಪ್ ಗುರುಗಳ ಆರ್ಥಿಕ ಮತ್ತು ರಾಜಕೀಯ ಪ್ರಭಾವ ಹೆಚ್ಚಾಗತೊಡಗಿತು. ಇಲ್ಲಿ ಕ್ರೈಸ್ತರ ಮುಖ್ಯ ಕೇಂದ್ರ ಯಾವುದು ಅಂತ ಕೇಳ್ತಾರೆ, ಇಟಲಿಯ ರೋಮ್ ನಗರ ಅಂತ ಹೇಳ್ಬೋದು. ಕ್ರೈಸ್ತರ ಪರಮ ಗುರುಗಳು ಯಾರು ಅಂದರೆ ಪೋಪರು ಅಂತ ಹೇಳ್ಬೋದು. ಕ್ರೈಸ್ತ ಪ್ರಚಾರಕರು ಯುರೋಪ್ ಅದು ನಡೆಯುತ್ತೆ. ನೆಕ್ಸ್ಟು ಇಸ್ಲಾಂ ರಿಲಿಜನ್. ಮಹಮ್ಮದ್ ಪೈಗಂಬರರು ಇಸ್ಲಾಂ ರಿಲಿಜನ್ನ ಸ್ಥಾಪಕರು. ಇಸ್ಲಾಂ ರಿಲಿಜನ್ನ ಸ್ಥಾಪಕರು ಯಾರು ಅಂತ ಕೇಳಿದ್ರೆ ಮಹಮ್ಮದ್ ಪೈಗಂಬರರು ಜನಿಸಿದ ನಗರ ಅಂತ ಕೇಳಿದ್ರೆ ಅರಬ್ ನಗರದ ಮೆಕ್ಕಾ ನಗರದಲ್ಲಿ ಅಂತ ಹೇಳಬೇಕು. ಪೈಗಂಬರ ಎಂದರೆ ದೇವರ ಸಂದೇಶವನ್ನು ಸಾರುವವರು. ಈ ಥರ ಏನು ಅಂಡರ್ಲೈನ್ ಹಾಕಿರ್ತಾರಲ್ಲ ಅದರಲ್ಲಿರೋದನ್ನು ಪ್ರಮುಖವಾಗಿ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕೇಳ್ತಾರೆ. ಸರಿಯಾಗಿ ಓದ್ಕೋಬೇಕಿದನ್ನು. ಪೈಗಂಬರ ಎಂದರೆ ದೇವರ ಸಂದೇಶವನ್ನು ಸಾರುವವರು, ಪ್ರವಾದಿ ಅಂತ ಅರ್ಥ. ಇಸ್ಲಾಂ ಪೂರ್ವದ ಅರಬ್ ದೇಶದಲ್ಲಿ ಅನೇಕ ಚಿಕ್ಕ ಪುಟ್ಟ ಪಂಗಡಗಳಿದ್ದವು. ಅವುಗಳಲ್ಲಿ ಒಗ್ಗಟ್ಟಿರಲಿಲ್ಲ. ಮೆಕ್ಕಾದಲ್ಲಿದ್ದ ಕಾಬಾ ಮಂದಿರವು ದೊಡ್ಡ ಯಾತ್ರಾ ಕ್ಷೇತ್ರವಾಗಿತ್ತು. ಅಲ್ಲಿ ವಿಗ್ರಹಾರಾಧನೆ ರೂಢಿಯಲ್ಲಿತ್ತು. ಪ್ರವಾದಿ ಮಹಮ್ಮದರ ಜೀವನ. ಮಹಮ್ಮದರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಹುಟ್ಟುವುದಕ್ಕೆ ಮುನ್ನವೇ ತಂದೆಯನ್ನು ಕಳೆದುಕೊಂಡಿದ್ದರು. ಪ್ರಾರಂಭದಲ್ಲಿ ಅವರ ಚಿಕ್ಕಪ್ಪನಿಗೆ ವ್ಯಾಪಾರದಲ್ಲಿ ನೆರವಾಗತೊಡಗಿದರು. ಮುಂದೆ ಖದೀಜಾ ಎಂಬ ಧನಿಕ ವಿಧವೆಯೊಬ್ಬಳು ಇವರನ್ನು ತನ್ನ ವ್ಯಾಪಾರದ ಪ್ರತಿನಿಧಿಯಾಗಿ ನೇಮಿಸಿಕೊಂಡಳು. ಮುಂದೆ ಮಹಮ್ಮದರ ಸರಳತೆ ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡು ಅವರನ್ನು ಮದುವೆಯಾದಳು. ತಮ್ಮ 40ನೇ ವಯಸ್ಸಿನಲ್ಲಿ ಮಹಮ್ಮದರು ಪ್ರಾರ್ಥನೆ ಮತ್ತು ಧ್ಯಾನಗಳಲ್ಲಿ ಮಗ್ನರಾಗುತ್ತಿದ್ದರು. ಕಾಲ ಸರಿದಂತೆ ದೇವರ ಸಂದೇಶಗಳನ್ನು ಸಾರಲು ಆರಂಭಿಸಿದರು. ಅಂತಹ ಸಂದೇಶಗಳನ್ನು ಒಳಗೊಂಡ ಗ್ರಂಥವೇ ಇಸ್ಲಾಮಿನ ಮೂಲ ಗ್ರಂಥ ಕುರಾನ್. ಇದು ಅರೇಬಿಕ್ ಭಾಷೆಯಲ್ಲಿದೆ. ಇದನ್ನಂತೆ ಕುರಾನ್ ಯಾವ ಭಾಷೆಯಲ್ಲಿದೆ ಅಂತ ಕೇಳ್ತಾರೆ, ಅರೇಬಿಕ್ ಅಂತ ಹೇಳಬೇಕು. ಇಸ್ಲಾಂ ಪದದ ಅರ್ಥ ಶರಣಾಗತಿ. ಮುಸ್ಲಿಂ ಎಂದರೆ ಅಲ್ಲಾಹನಿಗೆ ಶರಣಾದವರು. ಕ್ರೈಸ್ತ ಪದದ ಅರ್ಥ ರಕ್ಷಕ ಎಂದಾದರೆ ಇಸ್ಲಾಂ ಪದದ ಅರ್ಥ ಶರಣಾಗತಿ ಅಂತ ಅರ್ಥ. ಮುಸ್ಲಿಂ ಎಂದರೆ ಅಲ್ಲಾಹನಿಗೆ ಶರಣಾದರು. ಮುಸ್ಲಿಂ ಎಂದರೆ ಅಂತಲೂ ಕೂಡ ಕೇಳ್ಬೋದು. ಇಸ್ಲಾಂ ಪದದ ಅರ್ಥ ಅಂತಲೂ ಕೂಡ ಕೇಳ್ಬೋದು. ಇಲ್ಲ ಪ್ರವಾದಿ ಮಹಮ್ಮದರ ಜೀವನದ ಕುರಿತು ಬರೆಯಿರಿ ಅಂತಲೂ ಕೂಡ ಕೇಳ್ಬೋದು. ಪ್ರವಾದಿ ಮಹಮ್ಮದರು ಎಲ್ಲಿ ಜನಿಸಿದರು ಅಂತ ಕೂಡ ಕೇಳಿದ್ರು ಕೂಡ ಅರಬ್ ದೇಶದ ಮೆಕ್ಕಾ ನಗರ ಅಂತಲೂ ಕೂಡ ಹೇಳಬೇಕು. ಇಲ್ಲಿ ಕಾಲಕ್ರಮೇಣ
ಪ್ರವಾದಿಯವರ ಅನುಯಾಯಿಗಳ ಸಂಖ್ಯೆ ಹೆಚ್ಚಿತು. ಆ ಕಾಲದ ಧಾರ್ಮಿಕ ಆಚಾರ ವಿಚಾರಗಳನ್ನು ಅವರು ಟೀಕಿಸುತ್ತಿದ್ದುದರಿಂದ ಅವರ ವಿರೋಧಿಗಳ ಸಂಖ್ಯೆ ಸಹ ಬೆಳೆಯಿತು. ಹೀಗಾಗಿ ಅವರು ಮೆಕ್ಕಾದಿಂದ ಮದೀನಾ ನಗರಕ್ಕೆ ಹೋಗಬೇಕಾಯಿತು. ಮೆಕ್ಕಾದಿಂದ ಮದೀನಾ ನಗರಕ್ಕೆ ಇತರ ಕ್ವಶನ್ ಕೇಳ್ತಾರೆ. ಪ್ರವಾದಿ ಮಹಮ್ಮದರು ಯಾವ ನಗರದಿಂದ ಯಾವ ನಗರಕ್ಕೆ ಹೋಗಬೇಕಾಯಿತು ಅಂತ ಕೇಳಿದಾಗ ಮೆಕ್ಕಾದಿಂದ ಮದೀನಾ ನಗರಕ್ಕೆ ಹೋಗಬೇಕಾಯಿತು. ಪ್ರವಾದಿಯವರು ಮೆಕ್ಕಾದಿಂದ ಮದೀನಾಕ್ಕೆ ಹೋದ ವರ್ಷದಿಂದಲೇ ಮುಸಲ್ಮಾನರ ಹಿಜ್ರಾ ಸೆಕೆ ಆರಂಭವಾಯಿತು. ಹಿಜ್ರಾ ಸೆಕೆ ಆರಂಭವಾದದ್ದು ಈ ಕೆಳಗಿನ ಘಟನೆಯಿಂದಾಗಿದೆ ಅಂತಲೂ ಕೂಡ ಕೇಳ್ತಾರೆ. ಆವಾಗ ಮುಸಲ್ಮಾನರ ಹಿಜ್ರಾ ಸೆಕೆ ಆರಂಭವಾದ ಘಟನೆ ಯಾವುದು ಅಂತಂದರೆ ಪ್ರವಾದಿ ಮಹಮ್ಮದರು ಮೆಕ್ಕಾದಿಂದ ಮದೀನಾ ನಗರಕ್ಕೆ ಹೋದ ಘಟನೆಯೇ ನಾವು ಮುಸಲ್ಮಾನರ ಹಿಜ್ರಾ ಸೆಕೆ ಅಂತ ಕರಿತೀವಿ. ಮದೀನಾದಲ್ಲಿ ಜನರು ಮಹಮ್ಮದರನ್ನು ಸ್ವಾಗತಿಸಿದರು. ಮುಂದೆ ಅವರು ಮೆಕ್ಕಾವನ್ನು ಗೆದ್ದುಕೊಂಡರು. ಅಲ್ಲಿದ್ದ ವಿಗ್ರಹಗಳನ್ನು ತೆಗೆಸಿದರು. ಅಲ್ಪ ಕಾಲದಲ್ಲೇ ಇಡೀ ಅರಬ್ ದೇಶದಲ್ಲಿ ಇಸ್ಲಾಂ ರಿಲಿಜನ್ ಹರಡಿತು. ನೋಡಿ, ಇದು ಕಾಬಾ, ಮುಸಲ್ಮಾನರ ಪವಿತ್ರ ಕ್ಷೇತ್ರ ಮೆಕ್ಕಾ. ಈ ಥರ ಒಂದು ಫೋಟೋವನ್ನು ಕಳಿಸ್ತಾರೆ. ಫೋಟೋವನ್ನು GPS ಲಾಂಗ್ ಕ್ವಶನ್ಸಲ್ಲಿ ಈ ಥರ ಫೋಟೋವನ್ನು ಇಟ್ಬಿಟ್ಟು ಇದು ಯಾವ ಕ್ಷೇತ್ರ ಅಂತಲೂ ಕೂಡ ಕೇಳ್ತಾರೆ. ಆಗ ಚೆನ್ನಾಗಿ ನೋಡಿಕೊಂಡಾಗ ಕಾಬಾ ಮುಸಲ್ಮಾನರ ಪವಿತ್ರ ಕ್ಷೇತ್ರ ಅಂತಲೂ ಕೂಡ ಹೇಳಬೇಕು. ಇಲ್ಲಿ ಇನ್ನೊಂದಿದೆ, ಇಸ್ಲಾಮಿನ ಬೋಧನೆಗಳನ್ನು ಬರೀರಿ ಅಂತ 5 ಕ್ವಶನ್ಸಲ್ಲಿ 5 ಮಾರ್ಕ್ಸಿಗೆ ಸಂಬಂಧಪಟ್ಟಂಥ GPS ಲಾಂಗ್ ಕ್ವಶನ್ಸಲ್ಲಿ ಕೇಳ್ತಾರೆ. ಅದೇನು ಅಂತಂದರೆ, ಅಲ್ಲಾಹನ ಹೊರತು ಬೇರೆ ದೇವರಿಲ್ಲ. ಮಹಮ್ಮದ್ ಅವರು ದೇವರ ಪ್ರವಾದಿ. ದೇವರನ್ನು ಯಾವ ಮೂರ್ತಿ ರೂಪದಲ್ಲೂ ಪೂಜಿಸಬಾರದು. ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು, ಪ್ರಾಮಾಣಿಕನಾಗಿರಬೇಕು. ವ್ಯಾಪಾರಿಗಳು ಮೋಸ ಮಾಡಬಾರದು, ಬಡ್ಡಿ ವ್ಯವಹಾರ ಮಾಡಬಾರದು, ಶಿಶು ಹತ್ಯೆ, ಹಂದಿ ಮಾಂಸ ತಿನ್ನುವುದು ಮತ್ತು ಮದ್ಯಪಾನ ಸಲ್ಲದು. ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ 5 ಬಾರಿ ಕಾಬಾದ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆ ನಮಾಜ್ ಮಾಡಬೇಕು. ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸ ಮಾಡಬೇಕು. ಶ್ರೀಮಂತರು ಬಡವರಿಗೆ ಕಡ್ಡಾಯವಾಗಿ ದಾನ ಅಂದರೆ ಜಕಾತ್ ಅಂದರೆ ದಾನ ನೀಡಬೇಕು. ಸಾಧ್ಯವಾದಲ್ಲಿ ಜೀವಮಾನದಲ್ಲಿ 1 ಸಲವಾದರೂ ಹಜ್ ಯಾತ್ರೆ ಅಂದರೆ ಕಾಬಾದ ಪವಿತ್ರ ಕ್ಷೇತ್ರವಾದಂತಹ ಮುಸಲ್ಮಾನರ ಪವಿತ್ರ ಕ್ಷೇತ್ರವಾದಂತಹ ಕಾಬಾ ಮೆಕ್ಕಾಕ್ಕೆ ಹೋಗಿ ಬರಬೇಕು ಅಂತ ಹೇಳಿದ್ದಾರೆ. ಇಸ್ಲಾಮಿಕ್ ಸಾಮ್ರಾಜ್ಯ ಮಹಮ್ಮದರ ಉತ್ತರಾಧಿಕಾರಿಗಳನ್ನು ಖಲೀಫ್ ಎನ್ನುವರು. ಖಲೀಫ್ ಎಂದರೆ ಮಹಮ್ಮದರ ಉತ್ತರಾಧಿಕಾರಿಗಳು. ಕಾಲಕ್ರಮದಲ್ಲಿ ಖಲೀಫರು ಯುದ್ಧಗಳನ್ನು ಹೂಡಿ ವಿಜಯ ಗಳಿಸುತ್ತಾ ವಿಶಾಲವಾದ ಇಸ್ಲಾಮಿಕ್ ಸಾಮ್ರಾಜ್ಯವನ್ನು ಕಟ್ಟಿದರು. ಸಾಮ್ರಾಜ್ಯ ವಿಸ್ತರಣೆಗೊಂಡಂತೆ ಇಸ್ಲಾಂ ಅನುಯಾಯಿಗಳ ಸಂಖ್ಯೆ ಹೆಚ್ಚಿತು. ಅರಬ್ಬರು ಭಾರತದ ಮೇಲೂ ಆಕ್ರಮಣ ಮಾಡಿದರು. ಅವರು ಸಿಂಧ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡರಲ್ಲದೆ ಅಲ್ಲಿ ಇಸ್ಲಾಂ ರಿಲಿಜನನ್ನು ಹರಡಿದರು. ಮುಂದೆ ಟರ್ಕರು ಅರಬ್ ಸಾಮ್ರಾಜ್ಯದ ಉತ್ತರಾಧಿಕಾರಿಗಳಾದರು. ಅವರು ಅಫ್ಘಾನಿಸ್ತಾನದ ಮೂಲಕ ಭಾರತವನ್ನು ಪ್ರವೇಶಿಸಿ ಹಲವಾರು ದಂಡಯಾತ್ರೆಗಳಲ್ಲಿ ನಡೆಸಿದರು. ಇವುಗಳ ಪರಿಣಾಮವಾಗಿ ಭಾರತದಲ್ಲಿ ದಿಲ್ಲಿಯ ಸುಲ್ತಾನರ ಆಳ್ವಿಕೆ ನೆಲೆಯೂರುತ್ತಲ್ಲದೆ ಇಸ್ಲಾಂ ರಿಲಿಜನ್ ಹರಡಿತು. ಅರಬ್ಬರ ಕೊಡುಗೆ. ಅರಬ್ಬರು ಗ್ರೀಕ್, ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು. ಬಾಗ್ದಾದ್ ಅವರ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿತ್ತು. ಅರಬ್ಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದರು. ಅರೇಬಿಯನ್ ನೈಟ್ಸ್, ಉಮರ್ ಖಯ್ಯಾಮನ ರುಬಾಯತ್ ಮತ್ತು ಫಿರ್ದೋಸಿಯ ಶಾನಾಮ ಇವು ಪರ್ಷಿಯನ್ ಭಾಷೆಯ ಶ್ರೇಷ್ಠ ಕೃತಿಗಳು. ಇವು ಮೇನ್ ಇಂಪಾರ್ಟೆಂಟ್. ಇವಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಅರೇಬಿಯನ್ ನೈಟ್ಸ್, ಉಮರ್ ಖಯ್ಯಾಮನ್ ರುಬಾಯತ್ ಮತ್ತು ಫಿರ್ದೋಸಿಯ ಶಾನಾಮ ಇವು ಪರ್ಷಿಯನ್ ಭಾಷೆಯ ಶ್ರೇಷ್ಠ ಕೃತಿಗಳು. ಇವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳ್ತಾರೆ. ಅಂತಂದರೆ ಅರಬ್ಬರ ಕೊಡುಗೆಗಳನ್ನು ಬರೀರಿ ಅಂತಲೂ ಕೂಡ ಕೇಳ್ತಾರೆ. ಅರಬ್ಬರು ಬೀಜಗಣಿತ, ರಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆಯನ್ನಿತ್ತರು. ಭಾರತೀಯರಿಂದ ಶೂನ್ಯವೂ ಸೇರಿದಂತೆ ಅಂಕಿಗಳ ಬಳಕೆ ಅರಿತುಕೊಂಡರು. ಅವುಗಳನ್ನು ಪಾಶ್ಚಾತ್ಯ ದೇಶಗಳಿಗೂ ಮುಟ್ಟಿಸಿದರು. ಅರಬ್ಬರು ಭವ್ಯವಾದ ಅರಮನೆ,
ಮಸೀದಿ, ಗ್ರಂಥಾಲಯ ಮತ್ತು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು. ಮೆಕ್ಕಾ, ಮದೀನಾ, ಬಾಗ್ದಾದ್, ಜೆರುಸಲೆಮ್ ಮುಂತಾದ ಕಡೆ ಭವ್ಯ ಮಸೀದಿಗಳಿವೆ. ಯುನಾನಿ ಎಂಬ ವೈದ್ಯ ಪದ್ಧತಿ ಅರಬ್ಬರ ಕೊಡುಗೆಯಾಗಿದೆ. ಈ ಥರ ಪ್ರಶ್ನೆಯನ್ನು ಕೇಳ್ತಾರೆ. ಯುನಾನಿ ಎಂಬುದು ಯಾರ ಕೊಡುಗೆಯಾಗಿದೆ? ಯುನಾನಿ ಎಂಬ ವೈದ್ಯ ಪದ್ಧತಿ ಯಾರ ಕೊಡುಗೆಯಾಗಿದೆ ಅಂತಲೂ ಕೂಡ ಕೇಳಬಹುದಿಲ್ಲ. ಅರಬ್ಬರು ನೀಡಿರುವ ವೈದ್ಯ ಪದ್ಧತಿಯ ಕೊಡುಗೆ ಯಾವುದು ಅಂತಲೂ ಕೂಡ ಕೇಳ್ಬೋದು. ಒಟ್ಟಿನಲ್ಲಿ ಯುನಾನಿ ಎಂಬುದು ಅರಬ್ಬರ ವೈದ್ಯ ಪದ್ಧತಿಯಾಗಿದೆ. ರಿಲಿಜಿಯಸ್ ಯುದ್ಧಗಳು ಯಹೂದಿಗಳು, ಕ್ರೈಸ್ತರು ಮತ್ತು ಮುಸಲ್ಮಾನರಿಗೆ ಪ್ಯಾಲೆಸ್ತೈನ್ ಹಾಗೂ ಅದರ ರಾಜಧಾನಿ ಜೆರುಸಲೆಮ್ ಪವಿತ್ರ ಭೂಮಿಯಾಗಿತ್ತು. ಎಲ್ಲರಿಗೂ ಪವಿತ್ರ ಭೂಮಿ ಯಾವುದು ಅಂದರೆ ಜೆರುಸಲೆಮ್. ಯಾರ್ಯಾರಿಗೆ ಅಂದರೆ ಯಹೂದಿಗಳಿಗೂ, ಕ್ರೈಸ್ತರಿಗೂ ಮತ್ತು ಮುಸಲ್ಮಾನರಿಗೂ, ಪ್ಯಾಲೆಸ್ತೈನರಿಗೂ, ಇವರೆಲ್ಲರಿಗೂ ರಾಜಧಾನಿ ಮತ್ತು ಪವಿತ್ರ ಭೂಮಿ ಯಾವುದು ಅಂದರೆ ಜೆರುಸಲೆಮ್. ಇದನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಕ್ರೈಸ್ತರು ಮತ್ತು ಮುಸಲ್ಮಾನರು 9 ಬಾರಿ ಯುದ್ಧವನ್ನು ಮಾಡಿದ್ದಾರೆ. ಈ ಜೆರುಸಲೆಮ್ ಎಂಬ ಪವಿತ್ರ ಭೂಮಿಯನ್ನು ವಶಪಡಿಸ್ಕೋಬೇಕು ಅಂಥೇಳಿ ಕ್ರೈಸ್ತರು ಮತ್ತು ಮುಸಲ್ಮಾನರು 9 ಸಾರಿ ಯುದ್ಧವನ್ನು ಮಾಡಿದ್ದಾರೆ. ಈ ಯುದ್ಧಗಳನ್ನು ಇತಿಹಾಸದಲ್ಲಿ ರಿಲಿಜಿಯಸ್ ಯುದ್ಧಗಳು ಅಂತೂ ಕರೀತಾರೆ. ಅಂದರೆ ಕ್ರೂಸೇಡ್ಸ್ ಅಂದರೆ ಮುಸಲ್ಮಾನರು ಮತ್ತು ಕ್ರೈಸ್ತರು ಜೆರುಸಲೆಮ್ ಎಂಬ ಪವಿತ್ರ ಭೂಮಿಗಾಗಿ ನಡೆಸಿದ 9 ಬಾರಿ ಯುದ್ಧವನ್ನು ನಾವು ರಿಲಿಜಿಯಸ್ ಯುದ್ಧಗಳು ಅಂತ ಕರಿತೀವಿ, ಅಥವಾ ಕ್ರೂಸೇಡ್ಸ್ ಯುದ್ಧಗಳು ಅಂತ ಕರಿತೀವಿ. ನೋಡಿ, ಜೆರುಸಲೆಮ್ ಈ ಥರ ಇದೆ. ಯುದ್ಧಗಳ ಕಾರಣ ಪ್ಯಾಲೆಸ್ತೈನ್ ಆಟೋಮನ್ ಟರ್ಕರ ವಶದಲ್ಲಿತ್ತು. ಕ್ರೈಸ್ತರು ಬಹುಕಾಲದಿಂದ ಅಲ್ಲಿಗೆ ಯಾತ್ರೆಗೆ ಹೋಗಿ ಬರುತ್ತಿದ್ದರು. ಟರ್ಕರು ಜೆರುಸಲೆಮ್ ಯಾತ್ರೆಗಳ ಮೇಲೆ ನಿಷೇಧ ಹೇರಿದ್ದು ಈ ಯುದ್ಧಗಳಿಗೆ ಮೂಲ ಕಾರಣವಾಗಿತ್ತು. ಅಂದರೆ ರಿಲಿಜಿಯಸ್ ಯುದ್ಧಕ್ಕೆ ಕಾರಣವನ್ನು ಬರೀರಿ ಅಂತ ಕೇಳಿದ್ರೆ ಈ ಒಂದು ಉತ್ತರವನ್ನು ಬರೀಬೇಕು. ಮೊದಲನೇ ಯುದ್ಧದಲ್ಲಿ ಸುಮಾರು 40,000 ಕ್ರೈಸ್ತರು ಯುರೋಪಿನ ವಿವಿಧ ದೇಶಗಳನ್ನು ಕಾಲ್ನಡಿಗೆಯಲ್ಲಿ ಜೆರುಸಲೆಮ್ನತ್ತ ಮುನ್ನುಗ್ಗಿ ಅದನ್ನು ವಶಪಡಿಸಿಕೊಂಡರು. ಆದರೆ ಮುಂದಿನ ಯಾವ ಯುದ್ಧದಲ್ಲಿಯೂ ಕ್ರೈಸ್ತರು ಹೇಳಿಕೊಳ್ಳುವಂತಹ ಜಯ ಸಾಧಿಸಲಿಲ್ಲ. ದುರಂತಮಯವಾಗಿದ್ದ 4ನೇ ಕ್ರುಸೇಡ್ನಲ್ಲಿ ಯುರೋಪಿನ ಸುಮಾರು 50,000 ಮಂದಿ ಭಾಗವಹಿಸಿದರು. ಆದರೆ ಕೆಲವರು ದಾರಿಯಲ್ಲಿಯೇ ಬಳಲಿಕೆಯಿಂದ ಅಸುನೀಗಿದರು. ಶತ್ರುಗಳು ಬಂಧಿತರನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡರು. ಯುದ್ಧದ ಪರಿಣಾಮಗಳು ಅಂದರೆ ರಿಲಿಜಿಯಸ್ ಕ್ರೂಸೇಡ್ಸ್ನ ಯುದ್ಧದ ಪರಿಣಾಮವನ್ನು ಬರೀರಿ ಅಂತಂದರೆ, ಒಟ್ಟಿನಲ್ಲಿ ಪವಿತ್ರ ಭೂಮಿ ಏನಂದರೆ ಜೆರುಸಲೆಮ್ ಎಂಬ ಪವಿತ್ರ ಭೂಮಿಯನ್ನು ವಶಪಡಿಸಿಕೊಳ್ಳುವುದರಲ್ಲಿ ಕ್ರೈಸ್ತರು ವಿಫಲರಾದರು. ಯುರೋಪ್ ಮತ್ತು ಏಷ್ಯಾದೊಳಗಿನ ಸಂಪರ್ಕ ಹಾಗೂ ವ್ಯಾಪಾರ ಸಂಬಂಧಗಳು ವೃದ್ಧಿಗೊಂಡವು. ಕ್ರೂಸೇಡ್ ರಿಲಿಜಿಯನ್ ಯುದ್ಧದ ಚಿತ್ರ. ಮಂಗೋಲಿಯಾ ಮಧ್ಯ ಏಷ್ಯಾದ ಸಮೃದ್ಧ ಹುಲ್ಲು ಮೈದಾನಗಳ ನಾಡು. ಮಂಗೋಲಿಯಾ ಎಂಬ ಪ್ರದೇಶ ಎಲ್ಲಿತ್ತು ಅಂತಂದರೆ ಮಧ್ಯ ಏಷ್ಯಾದ ಸಮೃದ್ಧ ಹುಲ್ಲು ಮೈದಾನಗಳ ನಾಡು. ಇಲ್ಲಿನ ಅಲೆಮಾರಿ ಜನರೇ ಮಂಗೋಲರು. ಪಶುಪಾಲನೆ ಇವರ ಮುಖ್ಯ ವೃತ್ತಿ. ಮಂಗೋಲಿಯನ್ನ ಜನರ ಒಂದು ಮುಖ್ಯ ವೃತ್ತಿ ಯಾವುದು ಅಂತಂದರೆ ಪಶುಪಾಲನೆ. ಇಲ್ಲಿ ಮಂಗೋಲರಿಗೆ ಸಂಬಂಧಿಸಿದಂಥ ಒಂದು ಸಾಮ್ರಾಜ್ಯ ಯಾವುದರ ಬರುವಂಥದ್ದು ಚೆಂಗಿಸ್ ಖಾನ್ ಮಂಗೋಲರನ್ನು ಚೆಂಗಿಸ್ ಖಾನ್ ಒಂದುಗೂಡಿಸಿ ಏಷ್ಯಾದಲ್ಲಿ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿದನು. ಆದರೆ ಈತನು ಮಾಡಿರುವ ಅಮಾನುಷ ಕೃತ್ಯಗಳು ಇತಿಹಾಸವನ್ನು ಓದುವವರ ಮೈ ನಡುಗಿಸುವಂಥವು. ಚೆಂಗಿಸ್ ಖಾನ್ ಎಂಬುವನು ಮಂಗೋಲರನ್ನು ಒಂದುಗೂಡಿಸಿ ಏಷ್ಯಾದಲ್ಲಿ ಒಂದು ವಿಶಾಲವಾದಂಥ ಸಾಮ್ರಾಜ್ಯವನ್ನು ಕಟ್ತಾನೆ. ನೆಕ್ಸ್ಟ್ ಬರುವಂಥವನು ಮಂಗೋಲರಲ್ಲಿ ಕುಬ್ಲಾಯ್ ಖಾನ್. ಚೆಂಗಿಸ್ ಖಾನ್, ಕುಬ್ಲಾಯ್ ಖಾನ್ ಚೆಂಗಿಸ್ ಖಾನನ ಮೊಮ್ಮಗ ಕುಬ್ಲಾಯ್ ಖಾನ್. ಚೀನಾ ದೇಶದ ಚಕ್ರವರ್ತಿಯಾಗಿ ಕುಬ್ಲಾಯ್ ಖಾನ್ ಮೆರೆದನು. ಉತ್ತಮ ಆಡಳಿತಗಾರ, ದಯಾಳು ಸಾಮ್ರಾಟ. ಇವನು ಅನೇಕ ಜನಪರ ಕಾಮಗಾರಿಗಳನ್ನು ಕೈಗೊಂಡು ಕ್ಷಾಮಗಳು ತಲೆದೂರಿದಾಗ ಹಸಿದವರಿಗೆ ಅನ್ನದಾನ ನೀಡಿದನು. ಕಲೆ ಮತ್ತು ವಿದ್ವಾಂಸರಿಗೆ ಪ್ರೋತ್ಸಾಹವನ್ನು ನೀಡಿದನು. ಚೆಂಗಿಸ್ ಖಾನ್ ಅಂತ ಬರುವವನು ಕುಬ್ಲಾಯ್ ಖಾನ್. ಇಲ್ಲಿ ನೋಡಿ, ಚೆಂಗಿಸ್ ಖಾನ್ ಮತ್ತು ಕುಬ್ಲಾಯ್ ಖಾನ್ ಈ ಥರ ಒಂದು ಫೋಟೋವನ್ನು ಹಾಕ್ತಾರೆ. ಇದು ಯಾವ ವ್ಯಕ್ತಿ ಅಂತ ಹೇಳಿದ್ರು ಕೂಡ ಉತ್ತರದಲ್ಲಿ ಬರೀಲಿಕ್ಕೆ, ಪ್ರಶ್ನೆ ಪತ್ರಿಕೆಯಲ್ಲಿ ಬರೀಲಿಕ್ಕೆ ಬರಬೇಕು. ಚೆಂಗಿಸ್ ಖಾನ್, ಕುಬ್ಲಾಯ್ ಖಾನ್. ಚೀನಾ ದೇಶದ ಧರ್ಮ ಸಂಸ್ಕೃತಿಗಳು ಕುಬ್ಲಾಯ್ ಖಾನನ ಮೇಲೆ ಪ್ರಭಾವ ಬೀರಿದವು. ಈತನು ಬೌದ್ಧ ಧರ್ಮಕ್ಕೆ ಪರಿವರ್ತನೆಗೊಂಡನು. ಕುಬ್ಲಾಯ್ ಖಾನನು ಪರಿವರ್ತನೆಗೊಂಡ ಧರ್ಮ ಯಾವುದು ಅಂತಂದರೆ ಬೌದ್ಧ ಮತ. ಉತ್ತಮರ ಸಂಪರ್ಕದಿಂದ ಪರಿವರ್ತನೆ ಸಾಧ್ಯ ಎಂಬುದಕ್ಕೆ ಕುಬ್ಲಾಯ್ ಖಾನ್ ಒಳ್ಳೆಯ ನಿದರ್ಶನ. ಇನ್ನು ನೆಕ್ಸ್ಟ್ ಬರುವಂಥವನು ಚೆಂಗಿಸ್ ಖಾನ್, ಕುಬ್ಲಾಯ್ ಖಾನ್ ಅಂತ ಬರುವಂಥವನು ತೈಮೂರ್ ಕಾಲಗತಿಯಲ್ಲಿ ಅವನತಿ ಕಂಡ ಕುಬ್ಲಾಯ್ ಖಾನನ ಸಾಮ್ರಾಜ್ಯವನ್ನು ತೈಮೂರ್ ಮತ್ತೊಮ್ಮೆ ಕಟ್ಟಿದನು. ತೈಮೂರ್ ಅತಿ ಕ್ರೂರಿ. ತೈಮೂರ್ ಹೇಗಿದ್ದ ಅಂದರೆ ಅತಿ ಕ್ರೂರಿ.
ಪರ್ಷಿಯಾ, ಇರಾಕ್, ಸಿರಿಯಾ, ಅಫ್ಘಾನಿಸ್ತಾನ್ ಹಾಗೂ ರಷ್ಯಾದ ಅನೇಕ ಭಾಗಗಳನ್ನು ಆಕ್ರಮಣ ಮಾಡಿ ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಿದ. ಭಾರತವನ್ನು ಆಕ್ರಮಣ ಮಾಡಿ ಮಂಗೋಲ್ ರಾಜ್ಯವನ್ನು ಸ್ಥಾಪಿಸಿದ ಬಾಬರ್ ಇದೇ ಸಂತತಿಯವನು. ಬಾಬರ್ ಯಾವ ಸಂತತಿಯವನು ಅಂತಂದರೆ ಮಂಗೋಲ ಸಂತತಿಯವನು ಅಂತಲೂ ಕೂಡ ಹೇಳಬೇಕು. ಅಟೋಮನ್ ಟರ್ಕರು ಅಲೆಮಾರಿ ಜನಾಂಗಕ್ಕೆ ಸೇರಿದ. ಟರ್ಕರ ಮೂಲ ಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ, ಈಗಿನ ತುರ್ಕಮೆನಿಸ್ತಾನ್. ಇವರು ಇಸ್ಲಾಂ ಅನುಯಾಯಿಗಳಾದರು. ಕುಬ್ಲಾಯ್ ಖಾನನ ಸಾಮ್ರಾಜ್ಯ ಅವನತಿ ಕಂಡ ಬಳಿಕ ಟರ್ಕರು ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು. ಅಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು. ಭಾರತದ ಮೇಲೆ ಆಕ್ರಮಣ ನಡೆಸಿ ಸಂಪತ್ತನ್ನು ಲೂಟಿ ಮಾಡಿ ಸಾಕಷ್ಟು ಸಾವು ನೋವುಗಳಿಗೆ ಕಾರಣರಾದರು. ಅಟೋಮನ್ ಟರ್ಕರು ಯಾವ ಜನಾಂಗಕ್ಕೆ ಸೇರಿದ್ದು ಅಂತಂದರೆ ಅಲೆಮಾರಿ ಜನಾಂಗಕ್ಕೆ ಸೇರಿದ್ದರು. ಇವರ ಮೂಲಸ್ಥಾನ ಯಾವುದು ಅಂತಂದರೆ ಟರ್ಕರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಅಂದರೆ ಈಗಿನ ತುರ್ಕಮೆನಿಸ್ತಾನ. ಇವರು ಯಾವ ಧರ್ಮದ ಅನುಯಾಯಿಗಳಾಗಿದ್ದರು ಅಂದರೆ ಇಸ್ಲಾಂ ಧರ್ಮದ ಅನುಯಾಯಿಗಳಾಗಿದ್ದರು. ಕುಬ್ಲಾಯ್ ಖಾನನ ಸಾಮ್ರಾಜ್ಯ ಅವನತಿ ಕಂಡ ತಕ್ಷಣ ಇವರು ತಮ್ಮ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಣ ಮಾಡಿಕೊಳ್ತಾರೆ. ಇವರು ಕಟ್ಟಿದಂಥ ಒಂದು ಮಿಲಿಟರಿ ರಾಜ್ಯ ಯಾವುದು ಅಂತಂದರೆ ಅಟೋಮನ್. ಭಾರತದ ಮೇಲೆ ಆಕ್ರಮಣ ಮಾಡಿ ಸಂಪತ್ತನ್ನು ಲೂಟಿ ಮಾಡಿ ಸಾಕಷ್ಟು ಸಾವು ನೋವುಗಳಿಗೆ ಕಾರಣರಾದರು. ಇತಿಹಾಸದಲ್ಲಿ ಕಾಲಗಣನೆ. ಈ ಒಂದು ಇತಿಹಾಸದ ಕಾಲಗಣನೆಯಿಂದ ಸಪ್ರೇಟ್ ಚಾಪ್ಟರಲ್ಲಿ ಅಭ್ಯಾಸ ಮಾಡೋಣ. ಈ ಒಂದು ವಿಡಿಯೋ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟದ್ದಾಗಿತ್ತು. ಈ ಒಂದು ವಿಡಿಯೋ ನಿಮ್ಮ ಒಂದು ಕಲಿಕೆಗೆ ಸಹಾಯಕವಾಗ್ತದೆ ಅಂತ ಭಾವಿಸ್ತೇನೆ. ದಯವಿಟ್ಟು ವಿಡಿಯೋವನ್ನು ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್